ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಎಲ್ಲ ದತ್ತಾತ್ರೇಯ ಭಕ್ತಾದಿಗಳಿಗೂ ನಿಮ್ಮ ಮನೆ ಮಗ, ನಿಮ್ಮ ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಇವತ್ತು ಅರ್ಜೆಂಟಾಗಿ ಈ ಒಂದು ವಿಡಿಯೋ ಮಾಡುವ ಕಾರಣ ಬಂದೊದಗಿದೆ. ಈ ಒಂದು ಕಾರ್ಯಕ್ರಮ ತುಂಬ ವಿಶೇಷತೆ ಅಂತಂದರೆ, ನನಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥ ಗುರುಗಳು ಕಲ್ಲಂಬಡ್ಜಿ ಗುರುಗಳಾಗಿರ್ತಕ್ಕಂಥ ಇವರು ಗಾಣಗಾಪುರದಲ್ಲಿ ರಹವಾಸಿಯಾಗಿರ್ತಾರೆ. ಈ ಗುರುಗಳ ವಂಶಸ್ಥರಿಗೆ ಈ ಒಂದು ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ. ಇವರು ಒಂದು ವಾರದ ಹಿಂದೆ ಇಲ್ಲೆಲ್ಲ ನಾನು ಲೀಸ್ಟ್ ಬರೆದಿಟ್ಟಿದ್ದೀನಿ, ಯಾವಾಗ ಏನೇನು ನಡೀತು ಅಂಥೇಳಿ. ಒಂದು ದತ್ತಾತ್ರೇಯ ಮಹಾರಾಜರ ಒಂದು ವಿಗ್ರಹ ನಮ್ಮ ಮನೆಯಲ್ಲಿತ್ತು. ಅದು ಬರೋದಕ್ಕೆ ಕಾರಣ ಕೂಡ ನನ್ನ ತಂದೆಯ ಸ್ವರೂಪಿಯಾಗಿರ್ತಕ್ಕಂಥ ಕಲ್ಲಂಬಡ್ಜಿ ಗುರುಗಳೇ ಅದಕ್ಕೆ ಮೂಲ ಕಾರಣ. ನನ್ನ ಏಳಿಗೆ ಮತ್ತು ಇಲ್ಲಿವರೆಗೂ ನಾನು ಈ ಮಟ್ಟಕ್ಕೆ ನಾನು ನಿಂತ್ಕೊಂಡಿದ್ದೀನಿ ಅಂತಂದರೆ ಅದಕ್ಕೆ ನನ್ನ ತಂದೆಯ ಸ್ವರೂಪಿಯಾಗಿರ್ತಕ್ಕಂಥ ಕಲ್ಲಂಬಡ್ಜಿಯವರೇ ಕಾರಣ. ಮತ್ತು ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ನಮ್ಮ ಕಲ್ಲಂಬಡ್ಜಿ ಗುರುಗಳ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಅವರ ಒಂದು ದಾರಿ ದೀಪದಲ್ಲೇ ಈ ಒಂದು ಕಾರ್ಯಕ್ರಮ 3 ದಿವಸದಿಂದ ನಡೀತಾ ಇದೆ. ಸೊ ಇದಕ್ಕಿಂತ ಮುಂಚಿತವಾಗಿ ಕಲ್ಲಂಬಡ್ಜಿಯವರಿಗೆ ಕಾಲಿನ ಸಮಸ್ಯೆ ಇತ್ತು. ದತ್ತ ಮಹಾರಾಜರ ಒಂದು ದೃಷ್ಟಾಂತದ ಪ್ರಕಾರ 48 ದಿನಗಳ ಒಂದು ಹೋಮವನ್ನು ನಾವು ಪ್ರಾರಂಭಿಸ್ತೀವಿ. ಈ ಹೋಮ ಸ್ಟಾರ್ಟ್ ಆಗಿ ಸುಮಾರು 35 ದಿನಗಳು ಇವಾಗ ಕಳೆದಿದೆ. ಕಲ್ಲಂಬಡ್ಜಿ ಬಾಬಾ ಅವರಿಗೆ ಸುಮಾರು ಈಗ ಈ ಒಂದು ಸಮಸ್ಯೆಯಿಂದ ಅವರು ಹೊರಗಡೆ ಬಂದಿದ್ದಾರೆ. ಅದಕ್ಕೆ ನೀವು ಅವರನ್ನು ಕೇಳ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಮುಖ್ಯವಾದ ವಿಷಯ, ಪೂರ್ವಾಪರಗಳ ಸಮಸ್ಯೆಯಿಂದ ಈ ಕಲ್ಲಂಬಡ್ಜಿಯವರಿಗೆ ಅಥವಾ ಅವರ ಒಂದು ಕುಟುಂಬಕ್ಕೆ, ಅವರ ಒಂದು ವಂಶಕ್ಕೆ ಒಂದು ಸಮಸ್ಯೆ ಬಂದು ಒದಗಿದೆ ಅಂಥೇಳಿ ನಾವು ದತ್ತ ಮಹಾರಾಜರ ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡುವ ಒಂದು ಪ್ರಶ್ನೆನ ಉಪ್ಪಳಿ ಐವರಿ ಭಗವತಿ ಮಾತೆ, ಅಂದರೆ ಒಂದು ಉಪ್ಪಳಿ ಐವರಿ ಭಗವತಿ ಮಾತೆ ತಾಯಿ ಅನ್ನೋದು ಇದು ಕೇರಳದಲ್ಲಿ ಇದೆ. ಇಲ್ಲಿ ನಾವು ದತ್ತ ಮಹಾರಾಜರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಹಾಕಿಸಿದಾಗ ಅಲ್ಲಿ ಬಂದಿರತಕ್ಕಂಥ ಉತ್ತರ ಏನು ಅಂತಂದರೆ, ಸುಮಾರು 15 ಲಕ್ಷ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಅನ್ನೋ ಬೀಜ ಮಂತ್ರನ ನಾವು ಒಂದು ನೋಟ್ಬುಕ್ಕಲ್ಲಿ ಬರೆಸ್ಬೇಕು. ಸುಮಾರು ಒಂದು 250-200 ನೋಟ್ಬುಕ್ಕಲ್ಲಿ ಅದನ್ನು ಬರೆಸಿ ಆದ ಮೇಲೆ ಆ ಒಂದು ನೋಟ್ಬುಕ್ಕನ್ನು ಎಲ್ಲರ ಕೈಯಿಂದ ಕಲೆಕ್ಟ್ ಮಾಡಿಕೊಂಡು ಅದನ್ನು ಒಂದು ದತ್ತ ಮಹಾರಾಜರ ಒಂದು ಚೌಕ್ ಬಾಕ್ಸ್ ಥರ ಮಾಡಿಸಿ ಅದನ್ನು ಒಂದು ಬೃಂದಾವನ ಥರ ಕಟ್ಟಿಸಿ ಅದರೊಳಗಡೆ ಆ ಬಾಕ್ಸ್ನ ಇಳಿಸಲಾಗತ್ತೆ. ಇದಕ್ಕೆ ಸುಮಾರು ಇನ್ನೂ ಡಿಸೆಂಬರ್ವರೆಗೂ ಈ ಕಾರ್ಯಕ್ರಮಕ್ಕೆ ಸಮಯ ಇದೆ. ಈ ಒಂದು ಪ್ರಶ್ನೆನ ನಾವು ಉಪ್ಪಳ ಐವರಿ ಭಗವತಿ ಮಾತೆ ತಾಯಿ ಹತ್ರ ಪ್ರಶ್ನೆ ಹಾಕಿಸಿ ನೋಡ್ತೀವಿ. ಅದರ ಪ್ರಕಾರ ಎಲ್ಲರೂ ಬುಕ್ಕನ್ನ ಬರೆಯೋದಕ್ಕೆ ಒಪ್ಕೊತಾರೆ. ಅದರ ಪ್ರಕಾರ ಈಗ ಉಪ್ಪಳ ಐವರಿ ಭಗವತಿ ಮಾತೆ ತಾಯಿ ಅರ್ಚಕರು ಕೂಡ ಈ ಒಂದು ಸುಮಾರು 10 ಬುಕ್ಸ್ನ ಬರಿತಾ ಇದ್ದಾರೆ. ಇದಕ್ಕೆ ಬುಕ್ ಬರೆಯೋದಕ್ಕೆ ಯಾವುದೇ ತರಹದ ಭಾಷೆ ಇಲ್ಲ. ಇಂಗ್ಲೀಷ್ ಒಂದು ಬಿಟ್ಟು ಭಾರತ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ಬುಕ್ ಆದರೂ ಕೂಡ ಇದನ್ನು ಬರಿಬೋದು. ಇಷ್ಟಾದ ಮೇಲೆ ಮುಂದೆ ಏನಾಗುತ್ತೆ, ನಮ್ಮ ಗುರುಗಳು ಕಲ್ಲಂಬಡ್ಜಿಯವರು ಅವರ ವಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆನ ಅಲ್ಲಿ ಹಾಕಿಸ್ತಾರೆ. ಅಲ್ಲಿಂದ ಒಂದು ಉತ್ತರ ಬರುತ್ತೆ. ಏನಂತ ಅಂದರೆ, ಇಲ್ಲ, ನಿಮಗೆ ಸಮಸ್ಯೆ ಇದ್ದಿರೋದು ಸತ್ಯ, ಆದರೆ ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ, ಆ ಉಪ್ಪಳಿ ಐವರಿ ಭಗವತಿ ಮಾತೆ ತಾಯಿಯ ಕೃಪಾಶೀರ್ವಾದದಿಂದ ನೀವು ಆ ಉಪ್ಪಳಿ ಐವರಿ ಭಗವತಿ ಮಾತೆ ತಾಯಿಯ ಸನ್ನಿಧಿಗೆ ನೀವು ಬರಬೇಕಾಗತ್ತೆ. ಬರೋಕ್ಕಿಂತ ಮುಂಚಿತವಾಗಿ ನಾವು ಇದೇ ಶುಕ್ರವಾರ ಗಾಣಗಾಪುರಕ್ಕೆ ಬರ್ತಾಯಿದ್ದೀವಿ. ಯಾರ್ಯಾರು ಕಲ್ಲಂಬಡ್ಜಿ ಗುರುಗಳ ವಂಶಸ್ಥರಿರ್ತಾರೋ ಎಲ್ಲರೂ ಕೂಡ ನೀವು ಅವತ್ತು ಕಲ್ಲಂಬಡ್ಜಿಯವ್ರ ಮನೆಗೆ ಬರಬೇಕಾಗುತ್ತೆ. ನಿಮ್ಮ ಕೈಯಿಂದ ಆ ಉಪ್ಪಳಿ ಐವರಿ ಭಗವತಿ ಮಾತೆಯ ಒಂದು ಸಂಕಲ್ಪದ ಪ್ರಕಾರ ಒಂದು ಚಿನ್ನದ ನಾಣ್ಯ, ಆಮೇಲೆ ಒಂದು ಅರಿಶಿಣದ ಕೊಂಬು, ಅಕ್ಷತೆ, ಇವನ್ನೆಲ್ಲವೂ ಕೂಡ ಕಲ್ಲಂಬಡ್ಜಿಯರ ವಂಶಸ್ಥರಿಗೆ ಮಾತ್ರ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಅವರ ತಲೆಯಿಂದ 3 ಸರಿ ನಿವಾಳಿಸಿ ಆ ಒಂದು ಗಂಟನ್ನು ನಾವು ಉಪ್ಪಳಿ ಐವರಿ ಭಗವತಿ ಮಾತೆ ತಾಯಿಯ ಸನ್ನಿಧಾನಕ್ಕೆ ನಾವು ಮುಟ್ಟಿಸುವಂಥ ಒಂದು ಸಂಕಲ್ಪದ ಈ ಒಂದು ಕಾರ್ಯ. ಇದು ಯಾವಾಗ ನಡೆಯುತ್ತೆ? ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿವರೆಗೂ ನೀವೇನು ಮಾಡ್ತೀರಾ ಅಂತಂದರೆ, ನಾವು ಯಾವತ್ತು ಬರ್ತೀವೋ ಅವತ್ತು ಒಂದು ಸಂಕಲ್ಪಯುಕ್ತ ಒಂದು ತೆಂಗಿನಕಾಯಿ, ಆಮೇಲೆ ಒಂದು ಬುಕ್ಕು ಎಲ್ರಿಗೂ ಸಂಕಲ್ಪ ಮಾಡಿಸಿ ನಾವು ನಿಮಗೆ ಆ ಒಂದು ಬುಕ್ಸ್ನ ನಿಮಗೆ ಕೊಡ್ತೀವಿ. ಡಿಸೆಂಬರ್ವರೆಗೂ ನೀವು
ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಬೀಜ ಮಂತ್ರನ ನೀವು ಬರೆದು ಅದನ್ನು ತಗೊಂಡು ನಿಮ್ಮನ್ನು ನಾವು ಬೆಂಗಳೂರಿಗೆ ಕರ್ಕೊಂಬಂದು ದತ್ತಾತ್ರೇಯ ಮಹಾರಾಜರ ಒಂದು ವಿಗ್ರಹದ ಪ್ರತಿಷ್ಠಾಪನೆಯ ಸಮಯದ ದಿವಸ ನೀವೆಲ್ಲರೂ ಕೂಡ ಆ ಸನ್ನಿಧಾನದಲ್ಲಿ ನೀವಿರ್ತೀರ. ನಿಮ್ಮ ಕೈಯಾರೇನೆ ಆ ಒಂದು ಸಂಕಲ್ಪಯುಕ್ತವಾಗಿರ್ತಕ್ಕಂಥ ಒಂದು ಪುಸ್ತಕ ಆ ಒಂದು ಬೃಂದಾವನದಲ್ಲಿ ಹಾಕಿ ಅದರ ಮೇಲೆ ದತ್ತಾತ್ರೇಯ ಮಹಾರಾಜರ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಒಂದು ಕಾರ್ಯಕ್ರಮ ಅಲ್ಲಿಗೆ ಮುಗಿಯುತ್ತೆ. ಅಲ್ಲಿಂದ ನಿಮ್ಮ ಒಂದು ಅದು ನಿವಾಳಿಸಿರ್ತಕ್ಕಂಥ ಆ ಒಂದು ಗಂಟನ್ನು ತಗೊಂಡು ಇಲ್ಲಿಂದ ಸಾಯಂಕಾಲ ಐವರಿ ಭಗವತೆ ಮಾತೆ ತಾಯಿ, ಉಪ್ಪಳ ಐವರಿ ಭಗವತೆ ಮಾತೆ ತಾಯಿ ಸನ್ನಿಧಾನಕ್ಕೆ ನಾವು ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ನಾವು ಹೋಗ್ತೀವಿ. ಇದು ಅಲ್ಲಿ ಆ ಅರ್ಚಕರು ಕೂಡ ದತ್ತ ಮಹಾರಾಜರ ಪರಮ ಭಕ್ತರು, 15 ವರ್ಷ ದತ್ತ ಮಹಾರಾಜರ ಸೇವೆ ಮಾಡಿರ್ತಕ್ಕಂಥವ್ರು. ಇದು ತುಂಬಾ ಅದ್ಭುತವಾಗಿರ್ತಕ್ಕಂಥ ಸೇವೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನಿಮ್ಮ ಕೈಯಾರೆ ಬರೆದಿರ್ತಕ್ಕಂಥ ಪುಸ್ತಕನ ದತ್ತಾತ್ರೇಯ ಮಹಾರಾಜರ ಪಾದದ ಅಡಿಯಲ್ಲಿ ಅದನ್ನು ಹಾಕೋದ್ರಿಂದ ಈ ವಂಶಕ್ಕೆ ಬರುವಂಥ ಎಲ್ಲ ಸಮಸ್ಯೆಗಳು ಎಂತಹದೇ ಒಂದು ಏನೇ ಇದ್ದರೂ ಕೂಡ ಫಸ್ಟು ದತ್ತ ಮಹಾರಾಜರಿಗೆ ಅದು ಹೋಗುತ್ತೆ ಅನ್ನೋದಕ್ಕೆ ಇದು ಜೀವಂತ ಜ್ವಲಂತ ಸಾಕ್ಷಿ. ಮತ್ತು ಇನ್ನೊಂದು ನೆಕ್ಸ್ಟ್ ಏನಂತಂದರೆ ವೀಕ್ಷಕರೇ, ಒಂದು ಖುಷಿ ವಿಚಾರ ಏನಂತಂದರೆ, ಇದು ನಿನ್ನೆವರೆಗೂ ನಡೆದಿತ್ತು. ನಾನು ಇವತ್ತು ಬೆಳಗ್ಗೆ ಅದು ಸ್ಲಿಪ್ಪು ನನ್ನ ಹತ್ರ ಇದೆ, ನಿಮಗೆ ಅದನ್ನು ತೋರ್ಸೋಕ್ಕೆ ನಾನು ಇಷ್ಟಪಡ್ತೀನಿ. ವರದರಾಜೇಶ್ವರ ದೇವಸ್ಥಾನ ಬೆಂಗಳೂರಿನಿಂದ ಸುಮಾರು ಒಂದು 30 ಕಿಲೋಮೀಟ್ರು ದೂರ ಇದೆ. ಆ ಒಂದು ದೇವಸ್ಥಾನಕ್ಕೆ ನಾವು ಹೋಗಿ ಅಲ್ಲಿ ಅರ್ಚಕರ ಮುಂದೆ ಇದನ್ನೆಲ್ಲ ಡಿಸ್ಕಸ್ ಮಾಡ್ತೀವಿ. ಅಲ್ಲಿ ಒಂದು ಚೀಟಿಯಲ್ಲಿ ಬರಿತೀವಿ ನಾವು ಏನಂತ, ಫಸ್ಟ್ ಚೀಟಿಯಲ್ಲಿ ಬರೆದಿರೋದು ನಾನು ಹೇಳ್ತಾ ಇದ್ದೀನಿ ಇವಾಗ. ವರದರಾಜೇಶ್ವರಾಯೇ ನಮಃ. ನೀನು ಗಾಣಗಾಪುರದ ಅರ್ಚಕರ ಸಮಸ್ಯೆಯನ್ನು ಪರಿಹರಿಸುವ ಕಾರ್ಯ ಸಾಕ್ಷಾತ್ ದತ್ತಾತ್ರೇಯ ಮಹಾರಾಜರೇ ನಿನಗೆ ಕೊಟ್ಟಿರುವ ಭಾಗ್ಯ. ಇದರ ಜೊತೆ ನನ್ನ ಆಶೀರ್ವಾದ ಕೂಡ ಇರುತ್ತದೆ. ಪ್ರಯತ್ನಿಸು, ದೇವತಾ ಕೆಲಸವನ್ನು ಪ್ರಾರಂಭಿಸು. ಇದು ಬರೆದಿರ್ತಕ್ಕಂಥ ಇದನ್ನು ನೀವು ಗಮನಿಸ್ಬೋದು, ಓದಿಕೊಳ್ಳಬಹುದು. ಓಕೆ, ಇದರ ಜೊತೆ ಇನ್ನೊಂದು ಚೀಟಿನೂ ನಾವು ಬರೆದಿರ್ತೀವಿ. ಏನಂತಂದರೆ, ಯಾವುದೇ ಕಾರ್ಯಕ್ಕೂ ಯಾವುದೇ ಕೆಲಸಕ್ಕೂ ಈ ಒಂದು ಕಾರ್ಯದಲ್ಲಿ ಹೆಚ್ಚಿಗೆ ಭಾಗವಹಿಸಬೇಡ, ವಿನಃ ನಷ್ಟ ಪ್ರಾಪ್ತಿಯಾಗುತ್ತದೆ. ನಮಗೆ 3 ಸಾರಿ ಚೀಟಿ ಎದ್ದಿದ್ರು ಕೂಡ ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ ಈ ಒಂದು ಚೀಟಿನೇ ಬಂದಿದೆ. ಓಕೆ, ಇದನ್ನು ನಾವು ಏನು ಮಾಡ್ತೀವಿ, ಇಲ್ಲಿಗೆ ಮತ್ತೆ ವರದರಾಜೇಶ್ವರ ದೇವಸ್ಥಾನದ ಅರ್ಚಕರ ಮುಂದೆ ಈ ಒಂದು ಸಮಸ್ಯೆನ ಇಡ್ತೀವಿ. ಅವರು ಏನು ಮಾಡ್ತಾರೆ ಅಂತಂದರೆ, ಆ ಭಗವಂತನ ಹತ್ರ ಆ ಒಂದು ಪ್ರಶ್ನೆಯನ್ನು ಇಟ್ಟು ನೋಡ್ತಾರೆ. ಆಮೇಲೆ ಅವರು ಹೇಳಿರೋ ಪ್ರಕಾರ ವರದರಾಜೇಶ್ವರಿಗೆ ಸ್ನಾನ ಮಾಡಿಸಿರ್ತಕ್ಕಂಥ 2 ಲೀಟರ್ ನೀರನ್ನು ನಾವು ನಿಮಗೆ ಕೊಡ್ತೀವಿ. ನೀವು ಅದನ್ನು ತೊಗೊಂಡೋಗ್ಬಿಟ್ಟು ಇರ್ತಕ್ಕಂತಹ ಎಲ್ಲ ಗಾಣಗಾಪುರದಲ್ಲಿ ಕಲ್ಲಂಬಡ್ಜಿಯರ ವಂಶಸ್ಥರಿಗೆ ಈ ಒಂದು ತೀರ್ಥನ ಕೊಡಿ. ಅವರು ಅದನ್ನು ಸ್ನಾನ ಮಾಡಿಕೊಂಡು ಅದನ್ನು ನೀರು ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ತೀರ್ಥ ರೂಪದಲ್ಲಿ ಕುಡೀಲಿ ಅಂಥೇಳಿ ಒಂದು 2 ಲೀಟರ್ ನೀರನ್ನು ತೀರ್ಥನ ಅವರು ಕೊಡ್ತಾಯಿದ್ದಾರೆ. ಅದನ್ನು ಸಹಿತ ನಾವು ನಿಮಗೆ ಅವತ್ತು ಕಲ್ಲಂಬಡ್ಜಿಯವ್ರ ಮನೆಯಲ್ಲಿ ಅದನ್ನು ಮುಟ್ಟಿಸ್ತೀವಿ. ಮತ್ತು ನಮ್ಮ ವೈಫ್ ಅವರು ಇದೇ ಸಮಯಕ್ಕೆ ನೋಡಿ ಮಂಗಳೂರಲ್ಲಿ ಇವತ್ತಿದ್ದಾರೆ. ಅವರು ಕೂಡ ಆ ಒಂದು ಐವರಿ ಭಗವತೆ ಮಾತೆ ತಾಯಿಯ ಸನ್ನಿಧಾನ ಹತ್ರ ಹೋಗಿ ಅಲ್ಲಿ ಸಿಗುವಂಥ ತೀರ್ಥ ಪ್ರಸಾದನ ತಗೊಂಡು ಕೂಡ ಆ ಕಲ್ಲಂಬಡ್ಜಿ ಗುರುಗಳ ಮನೆಗೆ ನಾವು ಬರ್ತಾಯಿದ್ದೀವಿ. ನೀವು ಎಲ್ಲರೂ ಕೂಡ ಬಂದು ಇದನ್ನು ಫಸ್ಟು ನೀವು ನೋಡ್ಕೊಳ್ಳಿ. ಓಕೆ, ಇದರಲ್ಲಿ ನಿಮಗೆ ಒಳ್ಳೆಯದಕ್ಕೆ ಈ ಒಂದು ಮಾಡುವಂಥ ಪ್ರಯತ್ನ ಏನೇನು ನಡೀತಾ ಇದೆಯೋ ನಿಮ್ಮ ಜೀವನದಲ್ಲಿ ಅದಂತೂ ನಮಗೆ ಗೊತ್ತಿಲ್ಲ. ಆ ದತ್ತ ಮಹಾರಾಜರು ನನ್ನ ಕೈಯಿಂದ ಇದೊಂದು ಮಹಾನ್ ಕಾರ್ಯ ನನ್ನಿಂದ ಮಾಡಿಸ್ತಾ ಇದ್ದಾರೆ. ನಿಮ್ಮ ಕೈಯಿಂದ ನಮಗೆ ಬರೋಕ್ಕೂ ಆಗೋದಿಲ್ಲಪ್ಪ, ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕೂ ನಮಗಾಗೋದಿಲ್ಲ ಅಂತಂದರೂ ಕೂಡ ನೀವು ಒಂದೇ ಒಂದು ಕೆಲಸ, ನಿಮ್ಮ ಮನೆಯಲ್ಲೇ ನೀವೇ ತಗೊಂಡು ನೀವೇ ಸಂಕಲ್ಪ ಮಾಡಿಕೊಂಡು ಒಂದು 200 ಪೇಜು ಅಥವಾ 100 ಪೇಜು ಒಂದು ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದೇ ಒಂದು ಬೀಜ ಮಂತ್ರನ ನೀವು ಬರೆದು ಕೊಟ್ಟರೂ ಸಾಕು, ನಮಗೆ ಸಂತೋಷ ಇದೆ. ಈ ಕಾರ್ಯಕ್ರಮದಲ್ಲಿ ನೀವು ಯಾರ್ಯಾರು ಭಾಗವಹಿಸಬೇಕು ಅಂತೀರೋ ಅವರು ಡೈರೆಕ್ಟಾಗಿ ನನ್ನ ನಂಬರ್ ಸಿಗುತ್ತೆ 9738976106. ನೀವು ನನಗೂ ಕೂಡ ಭೇಟಿಯಾಗ್ಬೋದು, ಅಥವಾ ತಂದೆ ಸ್ವರೂಪರಾಗಿರ್ತಕ್ಕಂಥ ಕಲ್ಲಂಬಡ್ಜಿ ಗುರುಗಳಿಗೂ ಕೂಡ ನೀವು ಇದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ತೊಗೋಬೋದು. ನೀವು ನನಗೇನೆ ಫೋನ್ ಮಾಡೋದ್ರಿಂದ ನಿಮಗೆ ಸಂಪೂರ್ಣ ಡೀಟೇಲ್ಸ್ ಇದ್ರ ಸಿಗುತ್ತೆ. ಯಾರ್ಯಾರು ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೀರೋ ನೀವು ಶುಕ್ರವಾರದ ಒಳಗಡೆ ನನ್ನ ನಂಬರ್ಗೆ ಫೋನ್ ಮಾಡಬೇಕು. ಯಾಕಂತಂದರೆ ನಾನು ನಿಮ್ಮ ಎಲ್ಲ ಜನರ ಹೆಸರಲ್ಲೂ ಕೂಡ ನಾನು ಐವರಿ ಭಗವತಿ ಮಾತೆ ತಾಯಿ ಹತ್ರ ಅದನ್ನು ಸಂಕಲ್ಪ ಮಾಡಿಸ್ಬೇಕು. ಸಂಕಲ್ಪ ಶುಕ್ರವಾರ ಬೆಳಗಿನ ಜಾವ ಆಗುತ್ತೆ. ಸಾಯಂಕಾಲ 5 ಗಂಟೆಗೆ ಕಲ್ಲಂಬಡ್ಜಿಯವರ ಮನೆಯಲ್ಲಿ ಈ ಕಾರ್ಯಕ್ರಮ
ನಡೆಯುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನೇ ನಿಮಗೆ ಡೌಟ್ಸ್ ಇದ್ದರೂ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಬಗ್ಗೆ ಕೇಳೋಂಗಿದ್ರು ನೀವು ನನ್ನ ನಂಬರಿಗೆ ಫೋನ್ ಮಾಡಿ, ಅಥವಾ ಕಲ್ಲಂಬಡ್ಜಿಯವ್ರ ಹತ್ರ ನನ್ನ ನಂಬರ್ ಇರುತ್ತೆ 9738976106. ಓಕೆ ವೀಕ್ಷಕರೇ, ಸದಾ ದತ್ತ ಮಹಾರಾಜರು ನಿಮ್ಮ ಒಂದು ಸೇವೆ ಮಾಡಲು ನನ್ನನ್ನು ಆರಿಸ್ಕೊಂಡಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ಚೌಡೇಶ್ವರಿ ತಾಯಿಯನ್ನು ಕರೆದುಕೊಂಡು ಬರುವಂಥ ಆ ಒಂದು ಸುವರ್ಣಾವಕಾಶ ಕೂಡ ನನಗೆ ಲಭಿಸಿತ್ತು. ಈಗ ನನ್ನ ಮಗನ ಆಶೀರ್ವಾದದಿಂದ, ಅವನ ಒಂದು ಕಾಲ್ಗುಣದಿಂದ, ನಮ್ಮ ಕಲ್ಲಂಬಡ್ಜಿ ಗುರುಗಳು ಹೇಳಿರೋ ಪ್ರಕಾರ ಅವರ ಕಾಲ್ಗುಣದಿಂದ ಈ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ನನ್ನ ಪೂರ್ವಾಪರ ಪುಣ್ಯದ ಫಲ ಇದು. ನಾನು ಇಲ್ಲಿ 48 ದಿನಗಳ ಒಂದು ಹೋಮ ದತ್ತ ಮಹಾರಾಜರು ನನ್ನ ಕೈಯಿಂದ ಮಾಡಿಸ್ತಾ ಇದ್ದಾರೆ. ಆ ಹೋಮದ ವಿಶೇಷತೆಯೂ ಕೂಡ ಹೇಳ್ತೀನಿ ನಿಮಗೆ. ಆ ಹೋಮಕ್ಕೆ ಬಳಸುವಂಥ ತುಪ್ಪ ಬೆಂಗಳೂರಿನಲ್ಲಿ 120 ವರ್ಷಗಳ ಹಳೆಯ ದೇವಸ್ಥಾನ ಆಗಿರತಕ್ಕಂಥ ವಿಜಯನಗರ ದೇವಸ್ಥಾನಕ್ಕೆ ಲೇಪನ, ಅದು ಆಂಜನೇಯ ಸ್ವಾಮಿಗೆ ಲೇಪನ ಆಗಿರ್ತಕ್ಕಂಥ ಬೆಣ್ಣೆ. ಆ ಬೆಣ್ಣೆಯನ್ನು ತೊಗೊಂಡು ಬಂದು ಅದನ್ನು ತುಪ್ಪ ಮಾಡಿ ಆ ಒಂದು ಭಸ್ಮ ಪ್ರಿಪ್ರೇಷನ್ ಮಾಡಿದ್ದೀವಿ. ಆ ಭಸ್ಮ ಕೂಡ ನಾನು ಕಲ್ಲಂಬಡ್ಜಿ ಮನೆಗೆ ಅವತ್ತಿಂದ ತರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಹಾಕಿರೋದು ವೀಕ್ಷಕರೇ, ಇದೇ ಅದು ಚೀಟಿ ಬರೆದಿರೋದು. ನೀವು ಇದನ್ನು ಕಂಪ್ಲೀಟಾಗಿ ಓದ್ಬೋದು.